ಅಲ್ಲಿ ತೋರಿಸುವಂತ ವ್ಯವಸ್ಥೆ ಅಮೆರಿಕನ್ ಚಾರ್ಟರ್ಗಳು ಮಾಡಿ ಅಂಥ ವ್ಯವಸ್ಥೆಯಲ್ಲಿ ಇವತ್ತು ವಿಶ್ವರಾಜ್ಯರು ನಮ್ಮ ಯಾರು ಸೂರ್ಯಕಾಂತ್ ವಕೀಲರು ಅವರೇನು ತಮ್ಮ ಮನೆತನದವ್ರು ಕೊಟ್ಟಂತ ಇದು ಶಾಶ್ವತವಾಗಿ ಉಳಿಲಿ. ಇವತ್ತು ಒಂದು ಮನೆತನ ಸಮೃದ್ಧಿಯಿಂದ ಕೂಡಿರಬೇಕಾದ್ರೆ ಒಂದು ಮನೆತನ ಸಂತೋಷದಿಂದ ಇರಬೇಕಾದ್ರೆ ಒಂದು ಮನೆತನ ಯಾವುದೇ ತರದ ಎಡರು ತೊಡಲುಗಳು ಇರಲಾರ್ದೆ ತುಂಬಿ ತುಳುಕಬೇಕಾದಂತಂದ್ರೆ ಅದಕ್ಕೆ ಎರಡು ಬೇಕಾದಂತ ಏನಂತಂದ್ರೆ ತಾಯಿ ತಂದೆ ಮಾಡಿದಂತ ಪುಣ್ಯ ಇರಬೇಕು, ಗುರು ಹಿರಿಯರ ಆಶೀರ್ವಾದ ಇರಬೇಕು. ಅವೆರಡು ಎಲ್ಲಿ ಸಿಕ್ಕಾವಂದ್ರೆ ಅವ್ರ ಮನೆತನಕ್ಕೆ ಸಿಕ್ಕಾವ. ಇಷ್ಟೇ ಅಲ್ಲ, ಅವ್ರ ತಾಯಿ ಬಹಳ ಬೆರಕಿದ್ದಳು. ಆಕಿ ನಾ ವಿಶ್ವರಾಜ್ಯ ಸಿಕ್ಕಂಗೆ ಆಯ್ತು, ನಾ ಇಲ್ಲಿ ನಮ್ಗೊಂದು ಬರ್ತಿದ್ದೆ, ಅವ್ರ ತಾಯಿ ನೋಡಿದೆ, ಅಪ್ಪ ಮುದುಕಿ ಬಂತಪ್ಪ ಅಂತಿದ್ದೆ ನಾನು. ಮುದುಕಿ ಬಂತಪ್ಪ, ಈ ಕಡೆ ಕರಗಂಜ್ ಸಿದ್ಧಾಂತ ಕರ್ಕೊಂಡು ಹೋಗ್ತಿದ್ದ. ಅವೆಲ್ಲ ನಾವು ಇಲ್ಲೆಲ್ಲ ಮನಾರು ಓಡಾಡಿವಿ ನಾವು. ಅಲ್ಲಿ ಅಂಗಳದ ಮಲ್ಕತ್ತಿದ್ದೆ, ಇಲ್ಲೊಂದು ಗಿಡ ಇತ್ತು. ನಮ್ಮ ಕೂಡಿ ಸಾವುಕಾರ ಸ್ಕೂಟರ್ ಮೇಲೆ ಕರ್ಕೊಂಡು ಅದೇ ತುಂಬಿರು ಹೋಯ್ತ. ಸಾವುಕಾರ ಇಲ್ಲಿ ಪ್ರವಚನ ನಡೆದಿತ್ತು. ನಮ್ಮನ್ ಬಹಳ ಕಥೆ ಆಗ್ಯಾವ ಇಲ್ಲೆಲ್ಲ. ಪ್ರವಚನ ನಡೆದಿತ್ತು, ನಾ ಇಲ್ಲಿ ಕುಂತಿದ್ದೆ, ಪ್ರವಚನ ಹೇಳಕ್ ಹತ್ತಿದ್ದೆ. ಜಗ್ಗಿ ಮಂದಿ ಕುಂತಿತ್ತು. ಎಲ್ಲಿದ್ ಬಂತು, ಇನ್ನೊಂದ್ ಸಣ್ಣದೊಂದು ಹಂದಿ ಬಂತು, ಹುಡ್ಕೊಂತ ಬಂದ್ ನನ್ನ ತಡಿ ನಾ ಕುಂತ್ಬಿಟ್ಟು. ನಾ ಹಾ ಅಂತೀನಿ, ಹಾ ಎಲ್ಲ ಹೋಗಿತ್ತು, ಅದು ಕುಂತ್ಬಿಟ್ಟು ಎಂದ್ರಡಿ ಹೇಳಿದ್ರು ಬಹಳ ಮಂದಿ. ಅದನ್ನ ಕಳಿಸಿ, ಅಪ್ಪ ನೀವು ಸ್ನಾನ ಮಾಡಬಾರ್ದಾಗಿದ್ರಿ, ಸ್ನಾನ ಮಾಡಿದ್ರಿ ಅಂದ್ರೆ ನೀವು ಅವತ್ತೇ ವಿಶ್ವರಾಜ್ಯರ ಆಗ್ತಿದ್ರಿ ಅಂತಂದ್ರೆ ಇಲ್ಲ ದುಡಿಬೇಕಲ್ಲ, ಸೇರಿಯಲ್ಲ ದುಡಿಬೇಕಲ್ಪ. ವಿಶ್ವರಾಜ್ಯರ ಅನುಭವ ಕ್ಷೇತ್ರದಲ್ಲಿ, ವಿಶ್ವರಾಜ್ಯರ ಕ್ಷೇತ್ರ ಫರ್ತಾಬಾದ್ ಅಲ್ಲ, ವಿಶ್ವರಾಜ್ಯರ ಅನುಭವ ಕ್ಷೇತ್ರ ಅಂದ್ರೆ ಅವರಿಗೆ ಓಡಾಡಿ ಇಲ್ಲಿ ಅನೇಕ ಪವಾಡಗಳನ್ನು ಮಾಡಿ ನಿಮ್ಮೆಲ್ಲರನ್ನ ಒಂದು ಸನ್ಮಾರ್ಗಕ್ಕೆ ಹಚ್ಚಿ, ಇದು ಒಂದು ಟ್ರೈನಿಂಗ್ ಸೆಂಟರ್ ಇದ್ದಂಗಪ್ಪ. ನೀವು ಟ್ರೈನಿಂಗ್ ಸೆಂಟರ್ ಒಮ್ಮೆ ಡೈರೆಕ್ಟ್ ಆಗ್ತಿದ್ರಿ, ನಿಮಗೂ ಟ್ರೈನಿಂಗ್ ಆಗದಿದ್ದಂಗೆ ಕಾಣಿಸ್ತಲ್ಲ ಅಂತ. ಹೌದಪ್ಪ ಅಂತ ತಿಳ್ಕೊಂಡು ಬಂದಂತದ್ದಾಯ್ತು. ಕೂಡಿ ಸಾವುಕಾರ ನಾವು ನೀವು ಮಧ್ಯಾಹ್ನದಾಗ ಕರ್ಕೊಂಡಾದ ಎಲ್ಲಿಗಂದ್ರೆ ಅಬ್ಬೆ ತುಮಕೂರು ಸಾವುಕಾರ ನಿಮ್ಮೂರ ಪ್ರವಚನ ಹೇಳ್ತೀನಿ, ಬೇಕಾದ್ ಮಾಡ್ತೇನಪ್ಪ, ಅಮಾವಾಸ್ಯ ಅಲ್ಲಿ ಕರ್ಕೊಂಡು ಹೋಗ್ಬೇಕು ನನಗಂದ್ರೆ ಆಯ್ತ್ರಿ ಅಂತ. ಸ್ಕೂಟರ್ ಇತ್ತು, ನಾನು ಸೊಟ್ಟ ಇದ್ದೆ, ಸಾವುಕಾರ ಲಟ್ಟ ಇದ್ದ. ಈಗ ನಾ ಲಟ್ಟ ಆಗಿ ನಾವು ಸೊಟ್ಟ ಆಗಿ ಕರ್ಕೊಂಡಾದ. ನಾ ಹಿಂದ್ ಕುಂತವನಿಗೆ ಗೊತ್ತೇ ಆಗ್ತಿದ್ದಲ್ಲ, ನಾವು ಲಟ್ಟ ಸಾವುಕಾರ ಸುಮ್ಮನ ಕುಂತ ಹೊಂಡತಿದ್ದ. ವಾದ ತುಮಕೂರು ಕ್ರಾಸಿಗೆ ಹೋದ ನಂತರ ಈಗ ನೋಡಿದ ಅಪ್ಪ ಅಂದ, ಯಾಕ್ರಿ ಒಂದ್ ಸಣ್ಣ ಒಂದು ಚೋಟ ಕ್ವಶನ್ ಅಂದ. ಏನು ಬಹಳ ಜನ ಬಾಳ್ತನ ಆಯ್ತು, ನಾನು ನೋಡಿದೆ ನೀನ್ ಆ ಕಡೆ ಹೋಗ್ಲಿಲ್ಲ, ನನಗೊಂದು ಸಿಗರೇಟ್ ಸೇದ ಚಟ ಅಲ್ಲಪ್ಪ, ಸ್ವಲ್ಪ ಸುಮ್ ಕುಂದಿರ್ತೇನೆ ಅಂದ. ಆಯ್ತ ಸಾವುಕಾರ, ನಿಮ್ ಸಂಗತಿ ಜಗಳಾಡಿ ನಾ ಯಾಕಡೆ ಹೋಗಿ, ಆ ಕಡೆ ಫರ್ತಾಬಾದ್ ದೂರದ, ಈ ಕಡೆ ಅಬ್ಬೆ ತುಮಕೂರು ದೂರದ, ನನಗಿದೆ ನೀನು ಸ್ಕೂಟ್ರೇ ನನಗೆ ಹೆಲಿಕಾಪ್ಟರ್ ಇದ್ದಂಗಪ್ಪ, ಒಂದಲ್ಲ 4 ಸಿಗರೇಟ್ ಸೇದು ನನಗೆ ಒಳಗೆ ಬಿದ್ದಿದ್ದು ಮುಟ್ಟಿಸು ಅಂತ ಹೇಳಿದ. ಆ ಸಾವುಕಾರ ಅವತ್ತೊಂದು ಮಾತಂದೆಯಪ್ಪ, ಹೀಗೆ ಸೇರ್ತು ಅಂತ ಸಿಗರೇಟ್ ಜಗ್ಗಿ ಒಂದು ಸುಳಿ ಬಿಡ್ತಾರ ಉತ್ಪತ್ತಿ ಮಾಡಿದ ಬಿಟ್ಟ. ಹಿಂಗ್ ನೋಡಿದ ಮುತ್ತೆ ಅಂದ, ಯಾಕೆ ಇನ್ನೊಂದು ತೋರಿಸಿರಿ ಮುತ್ತೆ, ನೀನು ನಮಸ್ಕಾರ ಮಾಡ್ಬೇಕಾದ್ರೆ ನಾ ಲೈನ್ ಹಚ್ಬೇಕಾಗ್ತದ ನೋಡ್ರಿ ಅಂತ ನಾವು ಸಾವುಕಾರ. ಇವೆಲ್ಲ ಅನುಭವದ ಮಾತುಗಳು. ಏನಪ್ಪ ಸಾವುಕಾರ, ಹೀಗೆ ಮನ ಹೈರಾಣಾಲಕೈತಿ ಎಲ್ಲರಿಗೆ ಮುತ್ತೆ, ಮುಂದೆ ನಾವು ಸಿಗಂಗಿಲ್ರಿ. ನನಗಲ್ರಿ ಮುತ್ತೆ, ಹಡದ ತಾಯಿ ನೀನು ಮಾರಿ ನೋಡ್ಬೇಕಾದ್ರೆ 2 ದಿನ ಟೈಮ್ ಬೇಕಾಗ್ತಾರೆ ಮುತ್ತೆ, ಅಷ್ಟು ಬೆಳಿತೀರಿ ಮತ್ತ ಅಂತ ನಮ್ಮ ಪುಣ್ಯ. ಇವೆಲ್ಲ ವಿಚಾರಗಳಿಂದ ನಡ್ಕೊಂತ ಬಂದು ಇವತ್ತು ಅವರು ನಮ್ಮ ಮಠಕ್ಕೆ ಸೇರಿಸಿದಂತ ಈ ಭೂಮಿ ಇದೇನಾದಲ್ಲ, ಇಹದಲ್ಲಿ ಸುಖ ಪರದಲ್ಲಿನೂ ಸುಖ. ಆ ಕಡಗಂತ ಯಾರು ನಮ್ದು ಸೂರ್ಯಕಾಂತನ ತಾಯಿ ಊಟ ಕುಂತ ಬಹಳ ಸಿಟ್ಟು ಬರ್ತೈತ ಮುದುಕಿ ಮೇಲೆ. ಯಾಕೆ ಸಿಟ್ಟು ಅಂತಂದ್ರೆ, ನಾವು ಅನ್ನೋದು ಒಂದು ಹೋಳಿಗೆ, ಅದು ಮುದುಕಿ ಹೋಳಿಗೆ ಮಾಡ್ಬೇಕು ಹಾಕ್ಬೇಕು. ಹೋಳಿಗೆ ಒಮ್ಮೆ ಆಗಂಗಿಲ್ಲ, ನಾನು ಒಮ್ಮೆ ತಿನ್ನೋದು ಆಗಂಗಿಲ್ಲ. ಒಂದು ಹೋಳಿಗೆ ನೀಡಿದ ನಂತರ ನಾವು 1-2 ತುತ್ತು ಉಣದ್ರಾಗ ಮುದುಕಿ ಬರ್ಬೇಕು. ಹೋಳಿಗೆ ಮುಟ್ಟಿ ನೋಡ್ತಿದ್ದೆ ಹಿಂಗ, ಮತ್ತೆ ಹೋಳಿಗೆ ಆಡ್ದಂಗೆ ಕಾಣ್ತನ್ಬೇಕು, ಮತ್ತೆ ಹೋಗ್ಬೇಕು, ಮತ್ತೊಂದ ಒಂದು ಹೋಳಿಗೆ ತಂದ ಹಾಕ್ಬೇಕು. ಒಂದಿನ ಮುದುಕಿ ನಿನಗೆ ಹೋಳಿಗೆ ಹೊಡೆದಂಗೆ ಹೋಳಿಗೆ ಹೊಡಿತು ನೋಡಂತೆ. ನಾನು ಎಷ್ಟು ನೋಡ್ಬೇಕು, ಒಯ್ಬೇಕು ತರ್ಬೇಕು, ಅದನ್ನ ಒಯ್ದು ಮತ್ತ ಆ ಮಗನಿಗೆ ಕೊಡಬೇಕು, ಈ ಮಾಡೋದು ಕೊಡ್ಬೇಕು.
ಚಿತ್ರಣ ಕಡಗಂಜಿ ಕೊಡ್ಬೇಕು, ಅವ್ರಿಗೆ ಕೊಡ್ಬೇಕು, ಇವ್ರು ಎಲ್ಲ ಹೋಳಿ ತುಂಬ ನನ್ನ ಹೋಳಿಗೆ ಅನ್ಸ್ತಿತ್ತದು. ಮತ್ತೆ ಒಂದ್ ಹೋಳಿಗೆ 2 ತುತ್ತು ಜನದ್ರಾಗ ಬಂದ್ ಕಸ್ಕೊಂಡು ಹೋಗ್ಬೋದು. ಅದು ನಮ್ಮನೆಯವ್ರು ಹೇಳ್ತಿಲ್ಲ. ಒಂದ್ ಹೋಳಿಗೆ ಮತ್ತೆ 2 ಎಲ್ಲರೂ ಹೋಳಿಗೆ ನೀಡಿದ್ರೆ ಯಾಕವ ಮುಕ್ಕದಿಲ್ಲ, ಇದು ಅಪ್ಪು ನೀಡಿದ ಹೋಳಿಗೆ. ಅದು ಅಪ್ಪು ನೀಡಿದ ಹೋಳಿಗೆ ಒಂದು ಮುಕ್ಕಿರ್ಲಿ, ಇಸು ಯಾಕೆ ಮುಕ್ಕವ, ಅಪ್ಪಗ ನಾ ತಿರ್ಲಾಕ್ ಬಿಟ್ಟಿಲ್ಲ, ಬಿಸಿ ಹೋಳಿಗೆ ಕೊಡ್ತೀನಿ ಅಂತ ಹಿಂಗ್ ಮಾಡಿಟ್ಟಿನಿ ಅಂತ ಹೇಳ್ತಿರ್ತೀವಿ. ಅಂದ್ರೆ ತಮ್ಮ ಬದುಕನ್ನ, ತಮ್ಮ ಸಂಪತ್ತನ್ನ ಈ ಸದ್ಬಳಕೆ ಮಾಡ್ಕೊಂಡ್ರ ಅಂದ್ರೆ ಧಾರ್ಮಿಕ ಕ್ಷೇತ್ರಕ್ಕಾಗ್ಲಿ ತಾವು ನಡ್ಕೊಳ್ಳತಕ್ಕಂತ ಪುಣ್ಯ ಕ್ಷೇತ್ರಕ್ಕ ಅರ್ಪಣೆ ಮಾಡಿದ್ರೆ ಏನಾತಂದ್ರ ಪರದಲ್ಲಿನೂ ಕೂಡ ಸುಖ ಸಿಗುವಂತದ್ದಾಗ್ತದೆ. ಒಬ್ಬ ಬಹಳ ಶ್ರೀಮಂತ ಇದ್ದ, ಬಹಳ ಶ್ರೀಮಂತ ಅಂದ್ರೆ ಬಹಳ ಶ್ರೀಮಂತ, ಸುಮಾರು 100 ಕೋಟಿ ಒಡೆ ಇದ್ದ, ಕಾರ್ನೆ ಹೊಂಟಿದ್ದ. ಹಿಂಗ ಟೇಪ್ ಚಾಲು ಮಾಡಿದ, ಟೇಪ್ ಒಂದ್ ಪದ ಬರ್ಲಕ್ ಬಂತು, ಏನಂದ್ರೆ ತುಮ್ ಕೈಸಾ ಕಮಾಯ್ ತೋ ಭಿ, ಕಿತ್ನಾ ಕಮಾಯ್ ತೋ ಭಿ ಖಾಲಿ ಹಾತ್ ಸೆ ಆಯೇಗಾ, ತುಮ್ ಖಾಲಿ ಹಾತ್ ಸೆ ಜಾಯೇಗಾ. ನೀನು 100 ಕೋಟಿ ಗಳಿಸಿರ್ಬೇಕಪ್ಪ ಪುಣ್ಯಾತ್ಮ, ಒಳಗೇನು ಕೂತಿದಲ್ಲ ಆರಾಮ್ ಇಟ್ಟುಕೊಂಡು. ನೀನ್ 100 ಕೋಟಿ ಗಳಿಸಿದ್ರು ಬರಾಗ ಖಾಲಿ ಕೈಲೇ ಬಂದಿದಿ, ಹೋಗಾಗನು ಕೂಡ ಖಾಲಿ ಕೈಲಿ ಓದ್ತಿದಿ. ಅವಂದ ಬಂದ್ ಮಾಡಿಬಿಟ್ಟ ಪಟ್ನೆ. ಅರೆ ಹಮ್ ತೋ हजारों करोड़ों रुपए पैसे वाले हम है, ये बुड्ढे बोल रहे तुम काले हाथ से आए से टाइम में काले हाथ से, अब तो हमारे पास बहुत है ना. ಈ ಮುದುಕ ಹೇಳಕತ್ತನ, ನೀ ಬರೋ ಹೊತ್ನಾಗ 1000 ಕೋಟಿ ಇದ್ರು ಕೂಡ ಖಾಲಿ ಕೈಲಿ ಬಂದಿದೆಪ್ಪ, ಹೋಗೋತ್ನಾಗೂ ಖಾಲಿ ಕೈಲಿ ಹೋಗ್ತೆ ಅಂತ ಹೇಳ್ತಾರೆ. ಐಸಾ ನೈ ಹೋಗ್ತೆ ಅಂದವ. ಇದನ್ನ ಸಾಧ್ಯ ಇಲ್ಲ, ನಾನು ಎಲ್ಲಾನು ಸಾಧಿಸಿನಿ, ಹೆಂಗಾನ ಮಾಡಿ ಇದು ಮ್ಯಾಗ ಒಯ್ಯಂತ ಕೆಲಸ ಮಾಡ್ಬೇಕು ಅಂದವ, ಕಂಡು ಹಿಡಿಬೇಕಂದವ. ಹೋಗಿ ತನ್ನ ಫ್ಯಾಕ್ಟ್ರಿ ಇದ್ದವರಿಗೆ ಸೈರಿನ್ ಒದರ್ಸದವ, ಈ ಅಂತ ಬೇರೆ ಸೈರಿನ್ ಒದರ್ಸ ಎಲ್ಲ ಮಂದಿ ಬಂದ್ ನಿಂತರು. ಬಹಳ ಕಟ್ಟುತ್ರ ಮನುಷ್ಯ ಇದ್ದವ, ಯಾರಿಗೆ 100 ರೂಪಾಯಿ ಕೊಡ್ತಿದ್ದಿಲ್ಲ. ಅದ್ರ ಸಾಧುರಿಗೆ ಸ್ವಾಮಿಯರ್ ಕಂಡು ಬೆನ್ನ ತುಡಿತಿದ್ದವ. ದೇವ್ರ ಜನರ ಅಂತ ತಿಳ್ಕೊಂಡಂದ್ರೆ ದೇವ್ರು ಅವ್ ಬರ್ಲಕತ್ತಂದ್ರೆ ಗಡಗಡ ನಡುತ್ತಿತ್ತು. ಯಾಕಂತಂದ್ರೆ ಒಬ್ಬ ಹಣಮನ್ ದೇವ್ರು ಒಬ್ಬ ಊರ ದೊಡ್ಡ ಧನಿಕಿತ್ತಂತ ಅವ ಗಂದು ನೋಡದಂತ, ಏನಂದ್ರೆ ನಮ್ಮ ಊರಾಗ ಯಾರು ಶ್ರೀಮಂತರ, ಯಪ್ಪ ನೀವೇ ಶ್ರೀಮಂತರಿರಿ, ನಿಮ್ದು ಒಳ್ಳೇದು ಯಾರು ನೋಡೋರು, ಯಪ್ಪ ನೀವೇ ನೋಡೋರು. ನಿಮ್ ಮನೆಗೆ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ, ಮಕ್ಕಳಾಗ್ಲಿ ಮರಗಳಾಗ್ಲಿ, ಸಂಸಾರ ಲಗ್ನ ಮುಹೂರ್ತ ತೊಟ್ಲ ಸತ್ರ ಕೆಟ್ರ ನೀವ್ ಯಾರು ಬೇಕು ನಿಮಗೆ, ನೀವೇ ಬೇಕ್ರಿ. ಹಂಗಂದ್ರ ಹಣಮನ್ ದೇವ್ರ ನಿಮ್ 3 ದೇವ್ರಿಗಿಂತ ನಾನೇ ದೊಡ್ಡವ, ದಿನ ದೇವ್ರ ಗುಡಿ ಬೈಲಿ ಕುಂತು ನಾನು ಕುರ್ಚಿ ಹಾಕೊಂಡ್ ಕುಂದಿರ್ತೀನಿ. ಎಲ್ಲರ ದಿವಸ ಮೊದಲು ನನಗೆ ನಮಸ್ಕಾರ ಮಾಡಿ ಹಿಂದೆರಡು ದೇವ್ರಿಗೆ ನಮಸ್ಕಾರ ಮಾಡ್ಬೇಕು. ಆ ಮುಂಜಾನೆ ಹತ್ತುಗಳ ಬಂದು ಕುರ್ಚಿ ಹಾಕೊಂಡು ಕುಂತು ಬಿಡ್ತಿದ್ ನಾನು. ಎಲ್ಲರೂ ಬರ್ಬೇಕು, ನಮಸ್ಕಾರ ಮಾಡ್ಬೇಕು. ಮಾಡ್ಕೊಂತ ಆ ಶ್ರೀಮಂತ ಇಷ್ಟು ಹುಚ್ಚು ಬಂತಂತ. ಹಿಂಗಾದ್ರೆ ಈ ಮಕ್ಕಳು ಕೇಳ ಒಳಗೆ ಏನಾಯ್ತಂಗ ಕಾಣ್ತದ, ನೋಡತ್ತಾರ ದೇವ್ರ ಕಡೆಗೆ. ಅದಕ್ಕೊಂದ್ ಕಲ್ಲು ಹಿಡ್ಕೊಂಡ್ ಕುಂದ್ರము, ನಾನ್ ನಮಸ್ಕಾರ ಮಾಡಬೇಕು, ದೇವ್ರ ಮೂರ್ತಿಗೆ ಒಂದು ಕಲ್ಲೇ ಹೊಡೆದು ಹೋಗ್ಬೇಕು, ಹಂಗ ಮಾಡೋ ಹೋಗ್ಸಂದ. ಆಯ್ತಂದು ನಡೀತು. ದಿವಸ ಎಲ್ಲ ಮಂದಿ ಬರ್ಬೇಕು, ಇವ್ನಿಗೆ ನಮಸ್ಕಾರ ಮಾಡ್ಬೇಕು, ಅವ್ನು ಕಲ್ತು ಹನುಮಂದಿರ ಟಪ್ ಅಂತ ಹೋಗ್ಬಿಡ್ಬೇಕು, ಬರ್ಬೇಕು ಟಪ್ ಅಂತ ಹೋಗಿ ಹೊಡೆದು ಹೋಗ್ಬೇಕು. ಒಬ್ಬ ಪಾಪ ದೈವ ಭಕ್ತ, ದೇವರು ದಿಂಡ್ರು ದಾನ ಧರ್ಮ ಪುಣ್ಯ ಪರೋಪಕಾರ ದೈವತ ಭಾವನೆ ಇದ್ದಂತ ಮನುಷ್ಯ ಬಂದ. ಏನಪ್ಪಾ ಎಂತದ್ದು ಬಂತು, ನಾವು ದೇವ್ರಿಗೆ ಹಿಡಿಯೋದು ಬಂತಲ್ಲ, ನೋಡಪ್ಪ ಹನುಮಂದಿರ ಅಂತ ತಿಳ್ಕೊಂಡಂದ ಒಂದು ಹೇಗೆ ನಮಸ್ಕಾರ ಮಾಡೋದ್ರಾಗ ಅವ್ ಸಾವುಕಾರ ಆಕಳಿಗೆ ಬಂತು ಅಂತ ಹಿಂಗ ಮ್ಯಾಗ ನೋಡೋದ್ರೆ ಈಗ ಪಟ್ನೆ ಏನ್ ಮಾಡಿದ, ಆ ಕಡೆ ಮೂಲೆ ಹೋಗೋದು ಬಿಟ್ಟ. ಮೂಲೆ ಹೋಗೋದು ದೇವ್ರಿಗೆ ನಮಸ್ಕಾರ ಮಾಡಿಯಪ್ಪ, ನಾವು ಉಳ್ಕೊಟ್ಟೆಪ್ಪ, ಎಲ್ಲರೂ ಬಂದು ಮಾರಿ ಹಿಡಿತಿದ್ರು, ನಾವು ಉಳ್ಕೊಂಡ್ಬಿಟ್ಟೆ ಅಂತಂದ. ಅಂದ ಮನ್ಯಾಗ ಹೋಗಿ ಮಲ್ಕೊಂಡಾಗ ಹನುಮಂತ ದೇವ್ರ ಕನಸಿನಾಗ ಬಂದಂತೆ. ಅಲ್ಲೇ ಮಗನೇ, ನನಗ್ ಕಲ್ಲು ಹೊಡಷ್ಟು ದೊಡ್ಡವಾದ ಮಗನೇ ನೀನು ಅಂತ ಕೇಳಿದಂತ. ಅಲ್ಲೋ ತಂದೆ, ನಾಯಿ ನಿನ್ ಕಲ್ಲೇ ಹೊಡೆದೇನಿ, ಎಲ್ಲರೂ ನೀನು ಮುಖಕ್ಕೆ ಹೊಡೆದಾರ, ಕಲ್ಲಿಗೆ ಮಾರಿ ನಿನ್ನ ಮೂರ್ತಿಗೆ ಹೋಗಿದಾರ ಹೊಸ ಮಂದಿ, ನಾನು ಆ ಕಡೆ ಮೂಲೆ ಹೋಗಿದ್ದೇನೆ. ಯಪ್ಪ ನಿನಗೇನು ಹೊಡೆದ ತಂದೆ, ನನಗ್ಯಾಕಪ್ಪ ನೀನ್ ನೋಡ್ಲಿಲ್ಲ ಅಂತಂದಾಗ ಆ ಹನುಮಂತರನ್ನಂತಲೇ, ನಾನು ಆ ಸಾವುಕಾರ ಗಂಜಿ ಮೂಲೆ ಕುಂತಿದ್ದೆ ಮಗನ, ನನಗ್ಯಾಕೆ ಹೊಡೆದ ನನಗೇನು ಗೊತ್ತಪ್ಪ ಯಪ್ಪ ಅಂತ. ಆ ಸಾವುಕಾರ ಧನಿಕ ಫೋನ್ ಇದು ಎಲ್ಲರಿಗೆ ಕರೆದು ಹೇಳಿದ, ಆದ ಸುಮೇ ಹಮ್ ಏ ಗಾನ ಸುನೇಸು ಹೈ. ಇವತ್ತು ಮುಂಜಾನೆ ನಾ ಒಂದು ಪದ ಕೇಳಿನಿ,
ಖಾಲಿ ಹಾತ್ ಸೆ ಆಯೇಗಾ ತುಮ್ ಖಾಲಿ ಹಾತ್ ಸೆ ಜಾಯೇಗಾ. ಈ ₹2 ನಿಮಗೇನು ಆಗಂಗಿಲ್ಲಪ್ಪ, ಅಲ್ಲಿ ಮ್ಯಾಗ ಬರಂಗಿಲ್ಲ, ಇವು ಉಪಯೋಗ ಇಲ್ಲ. ಅದಕ್ಕೆ ಮ್ಯಾಗ ತಗೊಂಡು ಹೋಗೋದು ಯಾರು ಐಡಿಯಾ ಹೇಳ್ತೀರಿ ಅವ್ರಿಗೆ ₹1,00,000 ಕೊಡ್ತೀನಿ ಅಂತಂದ ನಾವು. ಮಂದಿ ಅಂದ್ರು ಏನೋ ಔಟ್ ಆದಂಗೆ ಕಾಣಿಸ್ತದಪ್ಪ, ಈ ಮಗ ದೇವ್ರ ಕಾಟ ಮಾಡಿದ ಕೊಡ್ಲಾರ ಮನುಷ್ಯ. ಇಲ್ಲೇನ ಪಾಪ ಪಾದಯಾತ್ರೆ ಮುಂದೆ ಹೊಂಟಾರ, ಅಡಿಗೆ ಮಾಡ್ಸಂದ್ರು ನೀಡ್ಲಾರ್ದ ಮನುಷ್ಯ. ಇದು ಲಕ್ಷ ಕೊಡ್ತಂತಂದ್ರೆ ಇದೇನೋ ಔಟ್ ಆದಂಗೆ ಕಾಣುತ್ತ ಅಂತ ತಿಳ್ಕೊಂಡು ನೈ ಸಾಬ್ ಹಂಗಾರ ನೈ ಮಾರು ಮತ್ತೆ ನೈ ಮಾರು ಮರುದಿವ್ಸ 2 ಲಕ್ಷ ಆಯ್ತು, 3 ಲಕ್ಷ ಆಯ್ತು. ಅದು ₹1,00,00,000 ಬಂತಂತ. 3 ದಿನ ಆಗದ್ರ ಕೋನ್ बोलते ऊपर ले जाने का ಐಡಿಯಾ ಕೋನ್ बोलते ₹1,00,00,000 ದೇತೆ ಅನ್ನಂತ. ಮ್ಯಾಗ ರೊಕ್ಕ ತಗೊಂಡು ಹೋಗಂತದ್ದು ದುಡ್ಡು ಯಾರು ಐಡಿಯಾ ಹೇಳ್ತೀರಿ ₹1,00,00,000 ಕೊಡ್ತೇನಿ. ಇಷ್ಟ ಅನ್ನೋದ್ರೊಳಗಾಗಿ ಒಬ್ಬ ಚದ ಮನುಷ್ಯ ತಯಾರನ್ನಂತ ಮಲ್ಲಿಕಾರ್ಜುನ ಶಾಸ್ತ್ರಿ ಮುಚ್ಚ ಹಂಗ ಬಹಳ ಜಾಗೃತ. ಒಂದನ ಹೇಳಿದಂತೆ ನೈ ಸಾಬ್ ಹಮ್ ಬೋಲ್ತೆ, ನಾ ಹೇಳ್ತೀನಿ ನನಗೆ ಐಡಿಯಾ ಗೊತ್ತಾಗ್ಯದ. ऐसा बोलो अन्नंत. क्या जी तुम दुबई गए क्या? हाँ गए. अमेरिका गए क्या? हाँ गए. तो जापान गए क्या? गए. ದುಬೈ ಹೋಗ್ಬೇಕಾದ್ರೆ ರೊಕ್ಕ ಎಷ್ಟು ತೊಗೊಂಡ್ರೆ ಬೇಕಾದ ಒಂದು ₹2,00,00,000 ಒಯ್ದಿದ್ದೆ ನಾನು. ಅಂದ್ರೆ ಇಲ್ಲಿ ಸೀದಾ ದುಬೈಗೆ ಅವೇ ರೊಕ್ಕ ತಗೊಂಡ್ ಹೋದ್ರಿ? ಹಂಗೆ ತಗೊಂಡ್ ಹೋಗ್ಲಿಲ್ಲ. ಮತ್ತೆ ಹೆಂಗ್ ಮಾಡಿದ್ರಿ? ಇಲ್ಲಿನ ಮುಂಬೈಗೆ ಹೋಗಿ ಮುಂಬೈನಲ್ಲಿ ನಮ್ಮ ದುಡ್ಡು ಕೊಟ್ಟು ಅಲ್ಲೊಂದು ಆಫೀಸ್ ಇರ್ತದ, ಆಫೀಸ್ನಾಗ ನಮ್ಮ ದುಡ್ಡು ಕೊಟ್ಟು ಅವ್ರ ಕಡೆಯಿಂದ ಅದೇನ ಡಾಲರ್ ಇಲ್ಲ, ಅಮೆರಿಕದ ಡಾಲರ್ ಇದೇನ ದಿನಾರ ಏನಂತಾರ ಅದನ್ನ ನಾವು ತಗೊಂಡಿವ ರಿಯಾಲ್. ಅಂದ್ರೆ ದುಬೈದಾಗ ನಡೆಯುವಂತದ್ದು ಏನ್ ದುಡ್ಡವ ನಮ್ಮ ದುಡ್ಡು ಇಲ್ಲಿ ಕೊಡ್ಬೇಕು, ಅವ್ರ ಅಲ್ಲಿ ಎಷ್ಟು ಖರ್ಚು ಬೇಕಾಗ್ತವ. ₹2,00,00,000 2 ಕೋಟಿ ಇಲ್ಲಿ ಟ್ರಾನ್ಸ್ಫರ್ ಮಾಡ್ಬೇಕು. ಅವ್ರದ್ದು ರಿಯಾಲ್ ಅನ್ನೋದು 2 ಕೊಡ್ತಾರ. ಅದನ್ನ ತಗೊಂಡಿನಿ. ಅಮೆರಿಕಕ್ಕೆ ಹೋಗಿ ಹೋಗಿನ್ರಿ. ಎಷ್ಟು ಕೋಟಿ ತಗೊಂಡ್ರಿ? 5 ಕೋಟಿ ತಗೊಂಡ್ರಿ. ಅವಿ ಹಿಂಗೆ ಒಯ್ದ್ರಂದ್ರೆ ಹಿಂಗ್ ನಡೆಯಲಿವು. ಇಲ್ಲಿ ಒಯ್ದ್ರ ಅವಕ್ಕಾಗದೆ ಬೇಕು ಅಂತ ತಿಳ್ಕೊಂಡ್ ಅಂತಾರ. ಅದಕ್ಕೆ ಏನ್ ಮಾಡಿದೆ ಅಂದ್ರೆ ಮತ್ತೆ ಈ ಒಯ್ದು ಅಮೆರಿಕದ ಇದು ಮುಂಬೈದಲ್ಲಿ ಒಂದು ಆಫೀಸ್ ಇರ್ತದೆ, ಅಲ್ಲಿ ಬದಲಾಯಿಸಿ ಡಾಲರ್ ಅನ್ನುವಂಥದ್ದು ಅದಕ್ಕೆ ಬದಲಾವಣೆ ಮಾಡ್ಕೊಂಡೆ, ಕನ್ವರ್ಟ್ ಮಾಡ್ಕೊಂಡು ತಗೊಂಡು ಹೋಗಿ ಅಲ್ಲಿ ನಾನು ಆರಾಮ್ ಇದ್ದು ಬಂದೆ. ಹೌದ್ ಹಂಗ್ ಮಾಡಿರಿ? ಹೌದ್ ಹಂಗ್ ಮಾಡಿದ್ರಿ. ನೋಡ್ರಿ ಮಾಲಕ್ರೆ, ಅದ್ರಂಗ ಮ್ಯಾಗನೂ ಒಂದು ಆಫೀಸ್ ಆದ್ರಿ. ಅಂದ್ರ ಆ ಆಫೀಸ್ ಅಲ್ಲಿ ಸಿಗಂಗಿಲ್ರಿ. ಅಲ್ಲಿ ಹೋಗಿ ಮತ್ತೆ ಯಾರೋ ಆಫೀಸ್ ಬಂದಿಲ್ರಿ. ಅದಕ್ಕೆ ನೀವು ಇಲ್ಲಿದ್ದು ದುಡ್ಡು ಮತ್ತೆ ಇಲ್ಲೇ ಇದ್ದಂಗ ₹10 ಕೋಟಿ ನಿಮ್ಗೆ ₹10 ಕೋಟಿ ಸಂಗಾಟೆ ಬರ್ಬೇಕಾಗಿತ್ತಂದ್ರೆ ಇಲ್ಲಿ ಕೆಲವು ಆಫೀಸ್ಗಳು ಅವ್ರಿ. ಆ ಆಫೀಸ್ ತುಂಬಿದೆ ಅಂದ್ರೆ ಮ್ಯಾಗ ಹೋಗಿ ನಿಮ್ಮ ಅಕೌಂಟಿಗೆ ಜಮಾ ಆಗ್ತಾವ. ಯಾವ ಆಫೀಸ್ ನಿಲ್ರಿ? ಇಲ್ಲಿ ವಿಶ್ವರಾಜ ಮುತ್ತನ ಗುಡಿ ಅದ, ಇದೊಂದು ಆಫೀಸ್. ಶರಣ ಬಸಪ್ಪನ ಗುಡಿ ಅದ, ಇದೊಂದು ಆಫೀಸ್. ದಾನ ಧರ್ಮ ಪುಣ್ಯ ಪರೋಪಕಾರ ನೋಡುವಂಥದ್ದು ಸ್ವಾಮಿಗಳು ಜೋಳಿಗೆ ಅನ್ನುವಂಥದ್ದು ಇದೊಂದು ಆಫೀಸ್ ರೀ. ಈ ಆಫೀಸ್ನಾಗ ನೀವು ರೊಕ್ಕ ತುಂಬಿದ್ರಿ ಅಂತಂದ್ರ ಇವು ಹೋಗಿ ಮ್ಯಾಗ ಜಮಾ ಆಗ್ತಾವ್ರಿ. ನೀವು ಆರಾಮ್ ಇರ್ಬೋದು ನೋಡ್ರಿ. ಅಂದರೆ ಹೆಚ್ಚಾಗಿ ಐಡಿಯಾ ಐಡಿಯಾ ಬಹಳ ಚಲೋ. ಅದು ಕರ್ಕೊಂಬರ್ರಿ ಅಂದ ಆಯ್ತು. ಅವತ್ತಿನ ಸುರ ಆಯ್ತಂದೆ ತೋರಿ ವಿಶ್ವರಾಜ ಮುತ್ತನ ಗುಡಿಗೆ ಇಡ್ತೋರಿ, ಶರಣನ ಗುಡಿಗೆ ಇಡ್ತೋರಿ, ಜೋಳಿಗೆ ತೋರಿ ಹಾಕ್ರಿ ಮುತ್ತಾಗ. ಯಾಕಂದ್ರೆ ಮ್ಯಾಗ ರೊಕ್ಕ ಬೇಕಲ್ಲ. ನಾನು ಇನ್ನೊಂದು ತೋಡೆ ದಿನ ಇರ್ತೀನಿ, ಆದ ನಂತರ ಮುಂದೆ ಅಲ್ಲೇ ಮ್ಯಾಗ ಹೋಗಿ ಜಮಾ ಆತವಂತ ಅಷ್ಟು ಹಾಕಿದ್ನ. ಅದಕ್ಕಾಗಿ ಹೇಳ್ತಾರೆ ಈದಲ್ಲಿ ಸುಖ ಪರದಲ್ಲಿ ಸುಖ. ಆ ಕಡಲಿ ಯಾರ ನಮ್ಮ ಸೂರ್ಯಕಾಂತ್ ನಮ್ಮ ಮಿತ್ರದವರು ನಾವು ಕಂಡಂತ ಅನುಭವ, ನಾವು ಕಂಡಂತ ಗುರುವಿನ ಪುಣ್ಯ, ಗುರು ಕೊಟ್ಟಂತ ಪ್ರಸಾದ ಕೇವಲ ಇಲ್ಲಿ ನಮ್ಮ ಸಂಸಾರಕ್ಕಷ್ಟೇ ಉಂಡುಟ್ಟು ವ್ಯವಹಾರ ಮಾಡಿದಾಗ ನಮಗೆ ಮುಕ್ತಿ ಅನ್ನುವಂಥದ್ದು ಸಿಗೋದಿಲ್ಲ. ಯಾರು ಗುರುನಾಥ ನಮ್ಗೆ ಇಷ್ಟು ಕೊಟ್ಟು ಇಷ್ಟೆಲ್ಲ ಬೆಳಕು ಮಾಡ್ಯಾನ, ಆ ಗುರುನಾಥಕ್ಕೆ ನಮ್ಮಲ್ಲಿದ್ದಂಥದ್ದು ಸ್ವಲ್ಪ ನಾವು ಕೊಟ್ಟದ್ದಾದ್ರ ಏದಲ್ಲಿ ಸುಖ ಪರದಲ್ಲಿ ಸುಖ. ಆ ಸುಖ ಮ್ಯಾಗ ನಾವು ಮತ್ತೆ ಯಾವತ್ತೂ ಉಣ್ತೀವಿ ಅಂತ ತಿಳ್ಕೊಂಡು ಆ ಯಾವ ಶಿವಬಸ್ಸ ಮುದಿಕೆ ನಾವು ರವ ಗರ್ಭಸ್ತಮ ಬಹಳ ಬೆರಿ ಮುದುಕಿನೇ ಇದು ಐಡಿಯಾ ಮಾಡ್ಯಾರ ಅಂತ ತಿಳ್ಕೊಂಡು ನನಗೆ ಅನಿಸ್ತದ. ಮ್ಯಾಗನು ಕೂಡ ಈ ಸಂಪತ್ತು ಸಿಗಲಿ ಅಂತ ತಿಳ್ಕೊಂಡು ಇಲ್ಲಿ ದಾನ ಧರ್ಮ ಪುಣ್ಯ ಪರೋಪಕಾರ ಮಾಡ್ಕೊಂತ ಸೂರ್ಯಕಾಂತ ನೀ ಈ ಸಿನ ಏನ್ ಕೊಟ್ಟಿದ್ನಪ್ಪ ರೊಕ್ಕ ಖರ್ಚಾಗತ್ತವ, ಜಲ್ದಿ ಪಟ್ನೆ ಅದೊಂದು 8 ಎಕರೆ ಹಚ್ಚಿ ಬಿಡು. ಹಚ್ಚಿದಂತ ಮತ್ತೆ ಮ್ಯಾಗ ನಮಗೆ ಡಿ ಬರ್ತದ, ನಾ ಆರಾಮ್ ಇರ್ತೀವಿ ಅಂತ ತಿಳ್ಕೊಂಡು ಆ ಹುಡುಗಿಯ ಐಡಿಯಾ ಇರ್ಬೋದು. ಅದಕ್ಕೆ ಇಷ್ಟು ವರ್ಷ ನೋಡಿ ಸೂರ್ಯಕಾಂತ ವಿಶ್ವರಾಧ್ಯರ ಮಠಕ್ಕೆ 8 ಎಕರೆ ಭೂಮಿ ಮತ್ತು ಇದೊಂದು ಜಾಗ ಕೊಟ್ಟಾನಂತಂದ್ರ
ಅದು ವಿಶ್ವರಾಧ್ಯರ ಪಾದದಲ್ಲಿ ಶಾಶ್ವತವಾಗಿ ಉಳಿದುಕೊಳ್ಳತಕ್ಕಂಥ ಒಂದು ಸಂಪತ್ತು ಆಗ್ತಾ ಇದೆ. ಆ ಸಂಪತ್ತನ್ನು ಕೂಡ ಹಂಚಿಕೊಳ್ಳಬಹುದು. ಆದ್ರೆ ಗುರು ಕೊಟ್ಟಂತ ಸಂಪತ್ತು ಕೊಟ್ಟದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಂಗೆ, ಕೊಟ್ಟಿದ್ದು ಕೆಟ್ಟತನ ಎನಬೇಡ, ಅದು ಮುಂದೆ ಕಟ್ಟಿಯೋದು ಬುತ್ತಿ ನೋಡ ಸರ್ವಜ್ಞ ಅನ್ನುವಂತ ಮಾತಿನಂತೆ ಗುರುವಿಗೆ ನೀವು ಕೊಟ್ಟಿದೆ ಅಂತಂದ ಬಳಿಕ ಅದು ಕೆಟ್ಟಂತದ್ದಲ್ಲ. ಹೆಂಗಂತ ಕೇಳಿದ್ರೆ ಮ್ಯಾಗಿನ ಬ್ಯಾಂಕಿ ಜಮಾ ಆದಂಗ ನೀವು ಮತ್ತೆ ನಿಮ್ಮ ಮನೆಯವ್ರು ಹಾದಂಗ ಹೋಗ ಇದು ಲೋಕನೇ ಹೋಗೋರು ಲೋಕ ಇದು. ಅದಕ್ಕೆ ಮತ್ತೆ ಲೋಕ ಅಂತ ತಿಳ್ಕೊಂಡು ಹೇಳುವಂತವ್ರು ಆಗ್ತಾರ. ಹೋದವ್ರಿಗೆಲ್ಲರಿಗೆ ಬಾರಿ ನಿಮ್ಮ ಅಕೌಂಟ್ ರಾವ್ ಖಾವು ಅಜ್ಜ ಆರಾಮ್ಸೆ ರಾವು ಅಂತ ತಿಳ್ಕೊಂಡು ಹೇಳುವಂತ ಸಂದೇಶ ನಿಮಗೂ ಕೂಡ ಪರಲೋಕದಲ್ಲಿ ಕೂಡ ಪ್ರಾಪ್ತಿ ಆದಂತದ್ದಾಗ್ತದೆ. ವಿಶ್ವರಾಧ್ಯರ ದೃಷ್ಟಿ ಬಹಳ ಅಪರಿಮಿತವಾದಂತ ದೃಷ್ಟಿ. ಆ ಪುಣ್ಯಾತ್ಮ ಅಣಿಮಾ ಸಿದ್ಧಿಗಳನ್ನ ಕಟ್ಟಿ ಅಣಿಮ ಮಹಿಮ ಗರಿಮ ಲಗಿಮ ಪ್ರಾಪ್ತಿ ಪ್ರಾಕ್ಷಮ್ಯ ವಶತ್ವ ಮತ್ತು ಈಶತ್ವ ಈ 8 ಸಿದ್ಧಿಗಳು ಈ ಶತಮಾನದಲ್ಲಿ ಅಷ್ಟೇ ಅಲ್ಲ, ಶತಶತಮಾನದಲ್ಲಿ ಕೂಡ ಯಾರಿಗೆ ಪ್ರಾಪ್ತಿಯಾಗಿದ್ದಿಲ್ಲ. ವೀರಾಂಜನೇಯ ಸ್ವಾಮಿಗಳಿಗೆ ಆದ ನಂತರ 8 ಸಿದ್ಧಿ ಯಾರಿಗೆ ಹೊಂದಿದ್ರು ಅಂತಂದ್ರೆ ಸದ್ಗುರು ಸಮರ್ಥ ವಿಶ್ವರಾಧ್ಯರಿಗೆ ಮಾತ್ರ ಆ ಸಿದ್ಧಿಯನ್ನು ಹೊಂದಿದ್ದು ಅಂತ ತಿಳ್ಕೊಂಡು ಇತಿಹಾಸದಿಂದ ಮತ್ತು ಅವರ ನಡೆ ನುಡಿಯಿಂದ ನಾವು ಕೇಳತಕ್ಕಂಥವ್ರು ಆಗ್ತದೆ. ಯಾಕಂತಂದ್ರೆ ಕೆಲ ಅವಸ್ಥೆ ನೋಡಿ ಆ ಮಹಾತ್ಮರನ್ನ ನಾವು ಹೆಂಗ್ ಹಿಡ್ತೀವಿ ಅಂತ ಕೇಳಿದ್ರೆ ಅವಸ್ಥಾ ನೋಡಿ. ಬಾಲ್ಯಾವಸ್ಥೆ, ಮೂಕಾವಸ್ಥೆ, ಬಜ್ರಾವಸ್ಥೆ, ಅಂಧಾವಸ್ಥೆ, ಪಿಶಾಚಾವಸ್ಥೆ, ಈಗ ಒಂದೊಂದು ಅವಸ್ಥೆಗಳಲ್ಲಿ ಮಹಾತ್ಮರು ತಿರುಗಾಡ್ಕೊಂತ ಕುಂತಿರ್ತಾರ. ಇದೇ ಅವಸ್ಥೆಯಲ್ಲಿ ಯಾಕ ವಿಶ್ವರಾಧ್ಯರು ಹಿಂಗ ಎಲುಗೋಡು ಕೊಂಟಿರಂತೆ ಬೆಲಾಳಪ್ಪಗೋಡು ನಡಿಯಪ್ಪ ಅಂತ ತಿಳ್ಕೊಂಡು ಎಲುಗೋಡು ಕೊಂಟಂತ ಸಂದರ್ಭದಲ್ಲಿ ಅಲ್ಲೊಂದು ಜನಿವಾರ ಅಂತ ಬರ್ತದೆ ದಾರ್ಯಾಗ. ಬಾವಸಿಗೆ ಜನಿವಾರ ಅಂತಂದ್ರ ಕೊಳಗ ಹಾಕ ಜನಿವಾರ ಅಲ್ಲ, ಊರ ಹೆಸರು ಜನಿವಾರ ಅಂತ. ಜನಿವಾರ ಅಲ್ಲೆಲ್ಲ ಬರ್ತದೆ. ನೀಲ್ಕೋಡು ಮುತ್ತುಕೋಡು ಅಂತ ತಿಳ್ಕೊಂಡು ಹೆಂಗ್ ಊರ್ ಅದಾವ ಅಲ್ಲಿ ಬರ್ತದ. ಅಲ್ಲಿ ವಿಶ್ವರಾಧ್ಯರಿಗೆ ಹ್ಯಾಂಗೋ ಮಾಡಿ ಒತ್ತಾಯ ಮಾಡಿ ಬಂಡೆ ಕರ್ಕೊಂಡು ಹೊಂಟಿದ್ರು. ಎಲ್ಲೋ ಇಳಿಬೇಕು, ಒಂದ್ ಊರಿನಿಂದ ಒಂದ್ ಊರಿಗೆ ಹೋಗ್ಬೇಕಾದ್ರೆ ಸುಮಾರು 6 ಗಂಟೆ ಹಿಡಿತಿತ್ತು. ಹೋಗಮ್ಮ ನಾವ ಊಟ ಕುಂತ್ರ ಅಲ್ಲೇ ಕುಂತ್ ಬಿಡವ, ಇಲ್ಲದೆ ಇಲ್ಲೇ ಮಲ್ಕಂದ್ರೆ ಅಲ್ಲೇ ಮಲ್ಕೊಂಡ್ಬಿಡವ. ಶಾಬಾದ್ದಾಗ ಅಡಿತಾದ ದರ್ಶನಕ್ಕೆ ಹೋಗ್ ನಡ್ಲಿ ಅಂತ ತಿಳ್ಕೊಂಡ್ರು ವಿಶ್ವರಾಧ್ಯ. ದರ್ಶನ ಮಾಡಿದ ಹೋಗಿ ಅಲ್ಲಿ ಬಸವಣ್ಣ ದೇವ್ರ ಗುಡಿ, ಹಳದಂಡೆಗಿರಂತ ಬಸವಣ್ಣ ದೇವ್ರ ಗುಡಿ ಪಕ್ಕಕ್ಕೆ ಒಂದು ಬಾಯಿ ಅದ, ಹೋಗಿ ಬಾಯಿ ಮೇಲೆ ಮಲ್ಕೊಂಡಂತ. ಮಧ್ಯಾಹ್ನ ಅದ ACC ಫ್ಯಾಕ್ಟ್ರಿ ಅಂತ ವೈ ಅಂತ ಒದರ್ತಂತ 3 ಫ್ಯಾಕ್ಟ್ರಿ ಒದರ್ತಲ್ಲ. ಇವ ಹಿಂಗನ್ನ ನಿದ್ದಿಗಣ್ಣ ಯಾಕೆ ಒದರ್ತದೆ, ನಾನು ನಿದ್ದೆ ಬಂದ ಯಾಕೆ ಒದರ್ತ ಇವ ಅಂದದ ಅದ ಗೊತ್ತಾಗ್ಬೇಕ. ಆಯ್ತದ ಹಿಂಗ್ ಹೊಳ್ ಮಕ್ಕೊಂಡಂತ 2ನೇ ಸೀಟ್ ಒದರ್ತಂತ ವೈ ಅಂತ 3 ಸೀಟ್ ಒದರ್ತಾನ. ಅದು ಯಾರು ಹೇಳಿದ್ರು ಬಿಡಂಗಿಲ್ಲ. 2 ಸೀಟಿ ಒಳಗಡೆ ವಿಶ್ವರಾಧ್ಯ ನಾ ಮಲ್ಕೊಂತೀನಿ, ಮಲ್ಕೊಂಡ್ ಹೇಳ್ತಾನ ಹೊಡಿಬೇಡ ಅಂತ ಹೇಳಿ ಅಂತ ತಿಳ್ಕೊಂಡು 3ನೇ ಸೀಟಿ ಹೊಡೆದ್ಗಳು ಬಂದ್ಬಿಟ್ರಂತ. ಒಂದ್ ತಾಸು 2 ತಾಸು ಮಲ್ಕೊಂಡು ಎದ್ದ ಅಬ್ಬೆ ತುಮಕೂರು ನಡಿ ಹೋಗಮ್ಮ, ಇಲ್ಲಿ ಕಿರಿಕಿರಿ ಆಗ್ಲಕತ್ತದ ನಡಿ ಅಂತ ತಿಳ್ಕೊಂಡು ಹೋಗಿ ಅಬ್ಬೆ ತುಮಕೂರು ಮುಟ್ಟಿದಾಗ 1 ದಿವಸ ಹೋಯ್ತು, 2 ದಿವಸ ಹೋಯ್ತು, 8 ತಿಂಗಳು ಆದ್ರೂ ಕೂಡ ಫ್ಯಾಕ್ಟ್ರಿ ಚಾಲು ಆಗ್ಲಿಲ್ಲ. ಅವಾಗ ಅಲ್ಲಿದ್ದಂತ ಇಂಗಿನ್ ಶೆಟ್ಟಿ ಚೆನ್ನಪ್ಪ ಮತ್ತು ತೋಟಪ್ಪ ಭರಮ್ ಶೆಟ್ಟಿ ಅನ್ನೋಂದರು ಎಲ್ಲ ಫ್ಯಾಕ್ಟ್ರಿ ಎಲ್ಲಿ ಬಂತಲ್ಲ ಅಮೇರಿಕದಿಂದ ಬಂದು ತಪಾಸಣೆ ಮಾಡಿದ್ರು. ಸಬ್ ಮಷಿನ್ ಹಚ್ಚ ನೈ ಚಾಲು ಹೋಗುತ್ತೆ, ಎಲ್ಲ ಚಲೋ ಅದ, ಚಾಲೂನೇ ಆಗಲ್ಲ. ಈ ಚಾಲು ಮನುಷ್ಯ ಕೀಲಿ ಯಾವ ಬಜಾದಾಗ ಅದೇನ್ ಚಾಲು ಆದ್ರು. ಅವ್ರಂದ್ರಂತ ಫ್ಯಾಕ್ಟ್ರಿ ನೋಡಪ್ಪ 8 ತಿಂಗಳಾಯ್ತಂದ್ರ ಪಾಪ ಲೇಬರ್ಗಳಿಗೆ ತೊಂದರೆ ಆಗ್ತದ. ವಿಶ್ವನಾಥ್ ಮುದ್ದೆ ಅಂತ ತಿಳ್ಕೊಂಡು ಪಾಪ ಗಂವಾರ ಮುದ್ದೆ ಇಲ್ಲಿಂದ ಅಬ್ಬೆ ತುಮಕೂರಿಗೆ ಕರ್ಕೊಂಡು ಹೋಗ್ಯಾರಲ್ಲ, ಅವ್ರು ಮಾತ್ರ ಅಂದ್ರು ನಾನ್ ನಿದ್ದೆ ಮಾಡಿ ಎದ್ದು ಕುಂದ್ರತಾನ ನ್ಯಾಚುರಾಗಿ ಹೊಡಿಬಾಡ್ಲಿ ಅಂತ ತಿಳ್ಕೊಂಡಂತಾರ. ಅವತ್ತೇ ಬಂದಾಗ್ಯದ, ಹೋಗಿ ಅವ್ರ ಪಾದ ಹಿಡ್ಕೋರಿ ನೀವು ಆಯ್ತ್ರಿ ಅಂತ ತಿಳ್ಕೊಂಡು ಹೋಗಿ ನಮಸ್ಕಾರ ಮಾಡಿದಾಗ ಅಲ್ಲಿ ಹೌದಲ್ಲೇ ನಾ ಮಲ್ಕಂಡಿ ಎತ್ತೀನಿ, ಅದ ಮಧ್ಯಾಹ್ನ ಅಂತ ಹೊಡಿ ಅಂತ ಹೇಳಿ ಅಂತಂದ್ರಂತ. ಅಲ್ಲಿದೆ ಅವ್ರು ಮಧ್ಯಾಹ್ನದಾಗ ಚಾಲು ಆಗಿ ಬಿಟ್ಟಿತ್ತು ಅಂತ ಹೇಳುವಂತವ್ರು ಆಗ್ತದೆ. ಅಂತ ಪರಮ ಜೀವಿ ಜ್ಞಾನಿಗಳಾದಂತ ಸಿದ್ಧ ಪುರುಷರಾದಂತ ವಿಶ್ವರಾಧ್ಯರು ಎಲುಗೋಡು ಕೊಂಟಂತ ಸಂದರ್ಭದಲ್ಲಿ ಜನಿವಾರ ಅಂತ ಊರ್ ಬಂತು. ಹಿಂಗ್ ನೋಡಿದ್ರಂತ ಹಲಿಗೆ ಬಾರ್ಸ್ಲಕ್ಕದೆ. ಯಾಕೆ ಹಲಿಗೆ ಬಾರ್ಸ್ಲಕತ್ತಾರಲ್ಲ ಮಂಜಂದ್ರಂತೋ ಇನ್ ಹಲಿಗೆ ಕೇಳಿ ಇಳಿತಾನ ನೀರ್ತಾನ ಏನ್ ಮಾಡ್ಬೇಕಂತ ತಿಳ್ಕೊಂಡು ಮತ್ ಏನು ಅನ್ನಂಗಿಲ್ಲ ಇವನಿಗೆ. ಯಾರನ್ನ ಏನ್ರಾಗ್ಯದಂದ್ರೆ ಮಗನ ನೀ ಸಾಯ, ನಾವು ಸಾಯ ಅಂದ್ರೆ ಅಲ್ಲೇ ಸಾಯ್ಬೋದು. ಇಲ್ಲ ಮತ್ತೆ ಅದು ಬೇರೆ ಅಂದ್ರೆ ಏನ್ಲಿ
ಎಲ್ಲಾನು ಬೇರೆನೇ ಅದ. ಲೋಕದಾಗ ಯಾವುದು ಒಂದೇ ಇಲ್ಲ. ಇಲ್ಲಪ್ಪ ಸತ್ತಾನ, ಅದಕ್ಕೆ ಕುಂದಿರ್ಸಿ ಅಲ್ಲಿ ಅವನಿಗೆ. ಹೌದು ಲೇ, ಅವ್ನು ಸತ್ತಾನ ಕರೆಯಲೇ. ಮತ್ತೆ ನಾವು ನೀವು ನೋಡಿದೆ, ನನ್ನ ದೃಷ್ಟಿ ಅವನ ಮೇಲೆ ಬಿದ್ರೆ ಅವೇನ್ ಸಾಯ್ತಲ್ಲೇ ಕರೆ ಅವನಿಗೆ ಅಂತ ಹೇಳಿದ್ರು ವಿಶ್ವರಾಜ್. ಅವ್ರಂದ್ರಂತ ಅಲ್ಲಿಗೆ ಬಾರ್ಸಕತ್ರ 4 ಗಂಟೆಗೆ ಅದ ಮಂದಿ ಜಲ್ದಿ ಎತ್ತಮಂತ ಮಂದಿ ಅನ್ನಕತ್ತಾರ. ಮುಂಜಾನೆ ಬಡದಾರ ಹೆಂಗಂತಾರ ಅಂತ ತಿಳ್ಕೊಂಡು ಹೋಗಿ ಒಬ್ರಿಗೋಗಿ ಮಾತಾಡ್ಕೊಂಡ್, ಯಾಕಪ್ಪ ಏನಾಗ್ಯದ ಹೆಣಕ್ಕೆ ಗುಟ್ಟಕ್ ಬಡ್ದಿ ಗೊತ್ತಿಲ್ಲ ನಿಮಗಂತಾರಂತಿಲ್ಲಪ್ಪ, ನೀವೆಲ್ಲ ಗುಟ್ಟಕ್ ಬಡದ್ರಿ ಕರೆ, ಇನ್ನೊಂದ್ ತಾಸು ಬಿಟ್ಟು ಎತ್ತೀವಿ ಅಂತ ತಿಳ್ಕೊಂಡು ನೀವೆಲ್ಲ ಅಂತೀರಿ. ಅಲ್ಲಿ ಒಬ್ಬ ಯೋಗಿಗಳು ಬಂದಾರ, ಅವ್ರ ದೃಷ್ಟಿ ಮ್ಯಾಗ ಬಿದ್ದದಂತ. ಯಾಕೆ ಕುಂತಾನ ಕರಿ ಅನ್ನಕತ್ತಾನ ಅಂತ ತಿಳ್ಕೊಂಡಂದ್ರ ಅವ ಗುಟ್ಟಕ್ಕೆ ಬಡದ ಮೇನ್ ನಟಸಗತ್ತಂತೆ. ಬರ್ರಿಪ್ಪು ಯಾಕೆ ಬಿಗಿದ್ರೆ ನಾನು ಬಿಚ್ಚು ಬರ್ರಿ ಅಂತ ಹೇಳಿ. ಅಲ್ಲ ಮತ್ತ ನೀ ಬಿಗದದ ಕರೆ, ಸತ್ತದ ಕರೆ ಬಿಗದದ ಕರೆ ಒಮ್ಮೆದವರಿಗೆ ಬಂದು ಯಾರ ಜಗ್ಗಿದಂಗಾಯ್ತು, ಅಲ್ಲಿಂದ ಜಾಡ್ಸಿ ಒದ್ದಂಗಾಯ್ತು, ಬಂದಿದ್ದ ತಪ್ಪನೆ ಅಂತ ಬಿದ್ದೆ, ಮೇ ಬಿಗು ಆದಂಗಾಯ್ತು, ಜಲ್ದಿ ಬಿಚ್ಚರಿ ಅಂತ ತಿಳ್ಕೊಂಡದ್ ನಾವು. ಅಂತ ದಿವ್ಯ ಜ್ಞಾನಿಗಳಾದಂತ ವಿಶ್ವಾರಾಧ್ಯರ ಕೃಪೆ ಈ ನಾಡಿನ ಮೇಲಾಗ್ಯದ, ಈ ಗ್ರಾಮದ ಮೇಲಾಗ್ಯದ, ಈ ಮನೆತನದವ್ರ ಮೇಲಾಗ್ಯದ. ಅಷ್ಟೇ ಅಲ್ಲ, ಅನೇಕ ಜನರ ಕುಟುಂಬ ಕಲ್ಯಾಣ ಮಾಡಿದಂತ ಒಂದು ಪುಣ್ಯ ನಿಧಿ ವಿಶ್ವಾರಾಧ್ಯರು. ಅಂತ ವಿಶ್ವಾರಾಧ್ಯರ ಜ್ಞಾನದಲ್ಲಿ ನೀವೆಲ್ಲರೂ ಕೂಡ ಸುಮಾರು ದಿನಗಳ ಪರ್ಯಂತರವಾಗಿ ಪುರಾಣವನ್ನು ಕೇಳ್ಕೊಂತ ಬಂದಂತವರಾಗಿದ್ದೀರಿ. ಇಲ್ಲಿ ಭಜನಿ ಬರ್ತಾವಾದ ಅಂದ ತಕ್ಷಣ ಹಳೆ ಮಂದಿಗೆ ಭಜನಿ ಮನಿ, ಭಜನಿ ಬರ್ತಾವಾದ ಅಂತಾರ. ನಮ್ ಕಡೆಗೆ ಭಜನಿ ಪರ್ತಾಬಾದ ಮತ್ತು ಪಾದಯಾತ್ರೆ ಬಂದವರು ಭೋಜನ ಪರ್ತಾಬಾದವ್ರು ಅಂತ. ಭೋಜನ ಪರ್ತಾಬಾದವ್ರು ಹೆಂಗಂತಂದ್ರ ನಮ್ಮ ಕೂಡಿ ಸೌಕರ್ಯ ನಿಮ್ ತಮ್ಮ ಯಾರಪ್ಪ? ಪ್ರವೀಣ ಸುಮಾರು 1,00,000 ಜನ ಬಂದ್ರು ಕೂಡ ಪಾದಯಾತ್ರೆ ಬರುವಂತ ಜನರಿಗೆ ಅಲ್ಲಿ ಏನ್ ಇದು ಮಾಡಿಸ್ತಿರ್ತಾರೆ, ಪಲಾವ್ ಚಿತ್ರಾನ್ನ ಮಾಡಿಸ್ತಿರ್ತಾರೆ. ಭವಿಷ್ಯ ಮಾಡಿ ನೀವು ಚಿತ್ರಾನ್ನ ಮಾಡಿಸಲಾರದೆ ನಿಮ್ ಅಡ್ರೆಸ್ ಬಂದಂತ ಪಾದಯಾತ್ರೆ ಮಂದಿ ಕೊಟ್ರ ಸೀದಾ ತುಮಕೂರು ಮೊದಲು ಕೂಡಿ ಸೌಕರ್ಯ ಮನೆಗೆ ಹೋಗಿ ಪರ್ತಾಬರ್ಗ್ ಹೋಗಿ ಉಂಡೆ ಮತ್ತು ತುಮಕೂರಿ ಹೋಗಮನ್ನುವಂತ ವಾತಾವರಣ ಅಲ್ಲೆಲ್ಲರೂ ಕೂಡ ನೆನೆಸುವಂತ ಹೋರಾಡ್ತಾರ. ಭಜನಿಗೂ ಹೆಸರಾದ, ಭೋಜನಕ್ಕೂ ಕೂಡ ಹೆಸರಾದ ಅಂತ ವಿಚಾರಗಳಿಂದ ಇವರು ಹಲವಾರು ಭಕ್ತರು ಮಾಡಿದಂತ ಪುಣ್ಯ, ಅವರು ಮಾಡಿದಂತ ಸಮರ್ಪಣಾ ಭಾವ ಎಲ್ಲರಿಗೂ ಕೂಡ ಅದು ಭ್ರಷ್ಟಾನ್ನದ ಪೂರಕವಾಗಿ ಎಲ್ಲರಿಗೂ ಕೂಡ ಬಡಿಸ್ತಕ್ಕಂಥದ್ದಾಗ್ತದೆ. ಅವ್ರ ಪಾಪ ಯಾರ ಪರುತಪ್ಪ ಒಬ್ಬನ್ನೇ ವಿಶ್ವಾರಾಧ್ಯರನ್ನು ಕರ್ಕೊಂಡು ಬಂದು ಹೂವು ಎಲ್ಲೇ ಇಟ್ಟರು ಕೂಡ ಅದರ ಸೌಗಂಧ ಆ ಭಾಗದಲ್ಲಿ ಕೂಡ ಪಸರಿಸುವಂತೆ ಇಂಥ ಪುಣ್ಯ ನಿಧಿ ವಿಶ್ವಾರಾಧ್ಯರನ್ನು ಕರ್ಕೊಂಡು ಬಂದು ಈ ಊರಿನಲ್ಲಿ ಸ್ವಲ್ಪ ಕುಂತು ಹೋಗ್ಬಿಡು ಗುರುನಾಥ, ನಮ್ಮ ಊರ್ನು ಕೂಡ ಕೈಲಾಸ ಆಗ್ತಂತ ತಿಳ್ಕೊಂಡು ಏನ್ ಅವಾಗ ಭಕ್ತಿ ಭಾವ ಶ್ರದ್ಧೆಗಳ ದೂತಕ ವಿಶ್ವಾರಾಧ್ಯರನ್ನು ಪ್ರಾರ್ಥಿಸಿ ಮಾಡಿದ್ರಲ್ಲ, ಆ ಪ್ರಾರ್ಥನದ ಫಲವೇ ಇವತ್ತು ಅವ್ರ ಮನೆತನ ಅಷ್ಟೆಲ್ಲ ಅವ್ರಿಗೆ ನಡ್ಕೊಳ್ತಕ್ಕಂಥ ಮನೆತರೆಲ್ಲವೂ ಕೂಡ ಶ್ರೇಯೋಭಿವೃದ್ಧಿಯನ್ನು ಕಾಣತಕ್ಕಂಥವಾಗ್ಯಾವ. ಅದಕ್ಕ ಹಿರಿಯರು ನಡ್ಕೊಂಡಂತ ಪುಣ್ಯನೇ ಸಾಕ್ಷಿ ಅನ್ನತಕ್ಕಂಥ ವಿಚಾರ ತಿಳಿಸುತ್ತ ಈ ಫರ್ದಾಬಾದಲ್ಲಿರತಕ್ಕಂಥ ಎಲ್ಲ ಸದ್ಭಕ್ತರು ಮಲ್ಲಿಕಾರ್ಜುನ ಶಾಸ್ತ್ರಿಗಳಂದ್ರು ಅಯ್ಯಪ್ಪ ಮತ್ತ ಹೊಸ ಊರಾತನ್ರಿ ನಾವು ಬಹಳ ದಿನ ಆಯ್ತು ಹೋಗಿದ್ದೆ. ಹಂಗೆ ನೀವು ಹೊಸ ಊರು ಹಳಿ ಊರ ಅಲ್ಲೋ ಮಾರಾಯ, ಎಲ್ಲಾಮ ನಮ್ಮ ಬಳಗದೂರ ಅದ, ನೀ ಹಂಗ ಉಣ್ತೀನಿ ಅಂತ ತಿಳ್ಕೊಂಡಂದ್ರ ರಾತ್ರಿಗೂ ಕೂಡ ಎಬ್ಬಿಸಿ ಮುಡಿಸ್ತಾರಪ್ಪ. ಅಷ್ಟು ಊರ್ ಮಂದಿ ತುಂಬ ನಮ್ಮ ಭಕ್ತರಾರ, ನಮ್ಮ ಮಕ್ಕಳ ಬಳಗದ ಊರ ಅಂತ ತಿಳ್ಕೊಂಡು ಅವ್ರಿಗೆ ಹೇಳಿ ಕಳಿಸಿದಾಗ ಎಲ್ಲರೂ ಬಹಳ ಪ್ರೀತಿಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಅಷ್ಟೇ ಅಲ್ಲ, ಪ್ರೀತಿ ಶ್ರದ್ಧೆ ಅಷ್ಟೇ ಇದ್ದರೆ ಸಾಲದಲ್ಲ, ಬಹಳ ಅಕ್ಕರತೆಯಿಂದ ನಮ್ಮನ್ನು ನೋಡ್ಕೊಂಡ್ರು ಅಂತ ತಿಳ್ಕೊಂಡು ಅವ್ರ ಮನೆ ಬಂದ ದಿನಾಲು ಬರ್ತಿದ್ರು. ಬಂದಾಗ ಹೇಳಿದ್ರು ಅನಿವಾರ್ಯ ಅಷ್ಟಸಿದ್ಧಿಗಳ ಒಂದು ಪ್ರತಿಷ್ಠಾಪನದ ಸಂದರ್ಭದಲ್ಲಿ ಅವ್ರನ್ನು ಕೂಡ ಬರ್ತಾರ ಅಂತ ತಿಳ್ಕೊಂಡು ನೀವು ಬರುವಂತ ಸುದ್ದಿ ಶಾಸ್ತ್ರಿಗಳು ಹೇಳಿದ್ರು. ಅಂದ್ರೆ ಮತ್ತೆ ಎಲ್ಲರಿಗೂ ಇಲ್ಲಿ ಬರ್ಲಕ್ಕಂತ ಪುರಾಣಕ್ಕೆ ಹಂಗೆ ಇದ್ರಿಯಪ್ಪ ಹಗಲತ್ತು ಬಂದು ಇದು ಸಿದ್ಧಿ ಸ್ಥಾಪನಾ ನೋಡ್ತಾರ, ಮತ್ತ ಬಂದು ಸಂಜೆ ಮುಂದೆ ನನ್ನ ಪುರಾಣಕ್ಕೆ ಹಾಜರಿ ಆಗ್ತಾರ ಅಂತ ತಿಳ್ಕೊಂಡು ನಮ್ಮ ಶಾಸ್ತ್ರಿಗಳು ಹೇಳಿದ್ರು. ಒಟ್ಟಾರೆ ನಡೆದು ಬಂದಂತ ಕಾರ್ಯಕ್ರಮ ಬಹಳ ಯಶಸ್ವಿ ರೀತಿಯಿಂದ ಆಯ್ತು, ಬಹಳ ವೈಭವದಿಂದ ಅದು ಪೂರ್ಣಗೊಂಡಿತ್ತು. ಅದರ ಸಿದ್ಧಿ ಬಗ್ಗೆ ಹೇಳಂತ ತಿಳ್ಕೊಂಡಂದ್ರು. ಹೀಗೆ ಭವಿಷ್ಯ ಮಾಡಿ ಅರ್ಧ ಗಂಟೆ 1 ತಾಸು ಆಗಿರ್ಬೋದು. ಅದು ಹೇಳ್ಕೊಂತ ಕುಂತ್ರ ಹಂಗೆಲ್ಲ ಮತ್ತ ಪಾದಯಾತ್ರೆ ಸಂದರ್ಭದಲ್ಲಿ ಬಂದಂತ ಒಂದು ವಿಚಾರದಾಗ ಮತ್ತ ಆ ಮುಂದಿನ ವಿಚಾರಗಳನ್ನು ತಿಳಿಸತಕ್ಕಂಥವ್ರು ಆಗ್ತೀವಿ ಅನ್ನುವಂತ ವಿಚಾರವನ್ನು ತಿಳಿಸುತ್ತಾ ಈ ಕಾರ್ಯಕ್ರಮಕ್ಕೆ ಒಬ್ಬರಿಗೊಬ್ಬರು ಅನ್ನೋದೇ. ಯಾಕಂದ್ರೆ ಜಾತ್ರೆ ಅಂದಾಗ ಜನ ಇರಬೇಕು. ಪುರಾಣ ಅಂದಾಗ ಹೆಂಗಂದ್ರೆ ಪುರಾಣ ಅಂತ ತಿಳ್ಕೊಂಡ್ರೆ ಶಾಸ್ತ್ರಗಳು ಅಂತ ತಿಳ್ಕೊಂಡು ಅಂತಾರಲ್ಲ, ನೀವು ಎಷ್ಟು ರೊಕ್ಕ ಕೊಡ್ರಿ ಏನನ್ನಾಗಿಲ್ಲ ಅವ್ರು.
ಏನು ಹೊಸ್ರಿ ಏನನ್ನಂಗಿಲ್ಲ. ಯಾಕ್ರಿ ಪುರಾಣ ಹೆಂಗ್ ನಡೆದಂದ್ರ ಮಂಜನೇ ಇಲ್ರಿ ಅಂತಾರ ಅವ್ರು. ಇಲ್ಲೆಲ್ಲ ಬೇರೆ ಊರ್ದು ಹೇಳ್ತಿರ್ತಾರ ಅವ್ರು. ಅಂದ್ರೆ ನೀವೇನು ಎಲ್ಲರೂ ಬಂದು ಈ ಪುರಾಣಕ್ಕೆ ಒಂದು ನೆರವು ತಂದಿರಿ, ಇಂಥ ಒಂದು ಮಂಗಲ ಕಾರ್ಯಕ್ಕೆ ನೀವೆಲ್ಲರೂ ಕೂಡ ಸಾಕ್ಷಿ ಆಗಿದೆ ಅಂತಂದ ಬಳಿಕ ಸದ್ಗುರು ಸಮಂತ ವಿಶ್ವರಾಜ್ಯರು ಬಗಳಂಬೇಕಾ ತಾಯಿ ನಿಮ್ಮೆಲ್ಲರಿಗೂ ಆಯುಷ್ಯ ಕೊಡ್ಲಿ, ಆರೋಗ್ಯ ಕೊಡ್ಲಿ, ಸಕಲ ಸಂಪತ್ತೆಲ್ಲವನ್ನೂ ಕೂಡ ಕೊಟ್ಟು ಕರುಣಿಸಿ ಕಾಪಾಡಲಿ. ಮತ್ತು ನಮ್ಮ ಸೂರ್ಯಕಾಂತ್ ವಕೀಲರವರು ಹೇಳಿದಂತೆ ನಮ್ಮ ಅಣ್ಣ ಬಂದ ನಂತರ ಅದು ವಿಶ್ವರಾಜ್ಯರ ಶ್ರೀ ಕ್ಷೇತ್ರಕ್ಕೆ ಹೋಗಿ ನಮ್ಮ ಭೂಮಿ ಮತ್ತು ಈ ಜಾಗದ ಕಾಗದ ಪತ್ರವನ್ನು ಕೊಡ್ತೀವಿ ಅಂತ ತಿಳ್ಕೊಂಡು ಹೇಳಿದ್ರು. ಹೊರಪ ವಕೀಲ್ ಸಾಬ್ ಮಂದ್ಯಾಗ ಹೇಳಿದ ಹೋಗಿ ತನ್ನ ಇಬ್ಬರೇ ಅಣ್ಣ ತಮ್ಮರು ಕೊಟ್ರ ಅನ್ನುವಂಥದ್ದೆಲ್ಲ ನಿಮ್ಮೆದ್ರು ಹೇಳ್ಯಾನಂತಂದ ಬಳಿಕ ಮನಸ ಏವ ಸ್ಮರಣಾಮಿ ಪುಣ್ಯಮೂರ್ತಿ ಸ್ಥಿತಿಗತಃ. ಯಾವುದೇ ಒಂದು ಪುಣ್ಯ ಪುರುಷರ ಬಗ್ಗೆ ಮಾತಾಡುವಂಥದ್ದಾಗ್ಲಿ, ಹೇಳುವಂಥದ್ದಾಗ್ಲಿ, ವಿಚಾರ ಮಾಡುವಂಥದ್ದಾಗ್ಲಿ ಅಂತ ಸಂದರ್ಭ ನಾವು ಎಲ್ಲಿ ಅದು ಕಾರ್ಯಗತ ಮಾಡ್ತಿರ್ತೀವಿ ಆ ಸಂದರ್ಭದಲ್ಲಿ ಆ ಎಲ್ಲಾ ದೈವನೇ ಅಲ್ಲಿರ್ತದಂತ ತಿಳ್ಕೊಂಡು ಒಂದು ಶ್ಲೋಕದಲ್ಲಿ ಹೇಳುವಂಥದ್ದಾಗ್ತದೆ. ಅವ್ರ ಅಂತಂದ್ರೆ ಬಂದನ್ನು ಕೂಡ ನೀವೆಲ್ಲ ಊರನವರು ಅಲ್ಲಿ ಅವತ್ತಿನ ದಿವಸ ಸಾಕ್ಷಿಯಾಗಿ ಇರ್ತೀರಿ ಎನ್ನುವಂತ ವಿಚಾರಗಳನ್ನು ತಿಳಿಸುತ್ತಾ ಎಲ್ಲರಿಗೂ ವಿಶ್ವರಾಜ್ಯರು ಭಗವಾನ್ ತಾಯಿ ಆಯುಷ್ಯ, ಆರೋಗ್ಯ, ಸಕಲ ಸಂಪತ್ತೆಲ್ಲವನ್ನೂ ಕೂಡ ಕೊಟ್ಟು ಕರುಣಿಸಿ ಕಾಪಾಡಲಿ ಅಂತ ತಿಳಿದು ನಿಮ್ಮೆಲ್ಲರ ವತಿಯಿಂದ ಪುಣ್ಯಾತ್ಮಗಳು ಪ್ರಾರ್ಥಿಸಿಕೊಂಡು ನನ್ನ ವಿಷಯಕ್ಕೆ ಮಂಗಳ ಕೋರಿ.